ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಜೀರಿಗೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸಿನಕಾಯಿ 2, 4 ಭಾಗದಂಗೆ ಹೆಚ್ಚಿಟ್ಟಿದ್ದೀನಿ, ಅರ್ಧ ಹೋಳು ನಿಂಬೆಹಣ್ಣು, ಸಣ್ಣದೊಂದು ಟೊಮಾಟೊ, ಒಂದು ಸ್ವಲ್ಪ ದಪ್ಪದ್ದು ಒಂದು ದೊಡ್ಡದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇದು ಇಬ್ಬರಿಗಿಂತ 3 ಆಗೋಷ್ಟು ಶಾವಿಗೆ. ಎಣ್ಣೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನಾನು ಶಾವಿಗೆ ಫಸ್ಟ್ ಹುರ್ಕೋಬೇಕಲ್ಲ, ಅದರಿಂದ ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಕಾದಿದೆ, ಶಾವಿಗೆ ಹುರ್ಕೋಣ. ಈಗ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಣ. ಇಲ್ಲಾಂದರೆ ಹಿಂಗೆ ಹಸಿದೆ ಹಾಕಿದರೆ ಮೆತ್ತಗಾಗ್ಬಿಡ್ತವೆ. ಸ್ವಲ್ಪ ಉದುರು ಬರಬೇಕು ಅಂತಂದರೆ ಹಿಂಗೆ ಹುರ್ಕೊಂಡು ಹಾಕೋದ್ರಿಂದ ಸ್ವಲ್ಪ ಉದುರಾಗಿ ಬರ್ತಾವವು. ಹಂಗಾಗಿ ಹುರಿತಾ ಇದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಇಷ್ಟು ಬ್ರೌನ್ ಕಲರ್ ಸ್ವಲ್ಪ ಬಂದಿದೆಯಲ್ಲ, ಇಷ್ಟಾದರೆ ಸಾಕು. ಉದುರಾಗಿ ಬರುತ್ತೆ ಅವಾಗ ಚೆನ್ನಾಗಿ. ಈಗ ತಕ್ಕೊತೀನಿ ನಾನು ಇದನ್ನು ಒಂದು ಪಾತ್ರೆಗೆ. ಹುರ್ಕೊಂಡಿದ್ದೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈಗ ಇದಕ್ಕೆ ಬೇಕಾಗಷ್ಟು ಎಣ್ಣೆ ಕಾದಿದೆ. ಜೀರಿಗೆ ಹಾಕ್ಕೊತಾ ಇದ್ದೀನಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು 1-2 ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ನಲ್ಲ, ಅದು ಸ್ವಲ್ಪ ಇದು ಫ್ರೈ ಆಗಿ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಮತ್ತೆ ಕರಿಬೇವು ಹಾಕ್ಕೊತೀನಿ ನಾನು ಸ್ವಲ್ಪ. ಈ ಸ್ವಲ್ಪನೇ ಕೆಂಪಾಗಲಿ, ಆಮೇಲೆ ಟೊಮಾಟೊ ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಏನು ಬೇಡ, ಸ್ವಲ್ಪನೇ ಕೆಂಪಾದರೆ ಸಾಕು. ಟೊಮಾಟೊನ ಹಾಕ್ಕೊಂಡಿದ್ದೀನಿ. ಟೊಮಾಟೊ ಮೆತ್ತಗಾಗಬೇಕು, ಆವಾಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿರುತ್ತೆ, ಒಂಥರ ಹಸಿ ವಾಸನೆ ಹೋಗಿರಲ್ಲ ಟೊಮಾಟೊನಿಂದು. ಸ್ವಲ್ಪ ಉರಿಲಿ ಇದು, ಹೀಗೆ ಹುರಿದ್ಬಿಟ್ಮೇಲೆ ಚೆನ್ನಾಗಿ ಬರುತ್ತೆ ಅವಾಗ. ಉಪ್ಪು ಹಾಕ್ಕೊತೀನಿ. ಈರುಳ್ಳಿ ಟೊಮೊಟೊ ಮೆತ್ತಗಾಗುತ್ತೆ ಸ್ವಲ್ಪ ಜಲ್ದಿ. ಚೆನ್ನಾಗಿ ಕೈ ಆಡಿಸ್ಬಿಡ್ರಿ ಉಪ್ಪು ಹಾಕಿದ್ಮೇಲೆ. ಈ ಥರ ನಾನು 1 ಬಟ್ಲ ಶಾವಿಗೆಗೆ 3 ಬಟ್ಲದಂಗೆ ನೀರು ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಉದುರಾಗಿ ಬರಬೇಕಲ್ಲ, ಹಂಗಾಗಿ. ಸ್ವಲ್ಪ ಜಲ್ದಿ ಆಗುತ್ತೆ ಅನ್ನೋದಕ್ಕೆ ಬಿಸಿನೀರು ಹಾಕ್ತಿದ್ದೀನಿ ಅಷ್ಟೇ. ಈ ಶಾವಿಗೆ ಎಲ್ಲ ಹಾಕ್ಕೊಳ್ತೀನಿ ನಾನೀಗ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನೀಗ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆಗೂ ಹೊಂದ್ಕೊಳುತ್ತೆ ಚೆನ್ನಾಗೀಗ. ಇಲ್ಲಾಂದರೆ ಮಧ್ಯಕ್ಕೆ ಆದರೆ ಗಂಟಾಗ್ಬಿಡ್ತದೆ ಅದು, ಹಂಗೆ ಒಂದೇ ಕಡೆ ಕುತ್ಕೊಂಡತ್ತೆ ಅಂತಂದಾಗ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ರಿ. ಈ ಥರ 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈ ಥರ ಉದುರಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ನಾನೀಗ. ಫಸ್ಟಿಗೆ ನಿಂಬೆಹಣ್ಣು ಹಿಂಡ್ಕೊಂಬಿಡ್ತೀನಿ, 1/4 ಭಾಗದಷ್ಟು. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತೀನಿ, 1/4 ಭಾಗದಷ್ಟು. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಎಲ್ಲದನ್ನು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊತೀನಿ ಎಲ್ಲದನ್ನು. ಅದು ನಿಂಬೆಹಣ್ಣು ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕದು. ಅದಕ್ಕೆ ಇನ್ನು ಮೇಲಿಂದ ಕೆಳಗಿಂದ ಮೇಲೆ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟಾದರೆ ಆಯ್ತಿದು. ಶಾವಿಗೆ ಉಪ್ಪಿಟ್ಟು ರೆಡಿ ಇದೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.